ಗುರುಜಿ, ನೆನೆಯ ಶಿವಂ ವಾಸ್ತು ವಿಭಾಗದಲ್ಲಿ ನೀವು ತಿಳಿಸ್ಕೊಡ್ತಿದ್ರಿ, ಗಂಡು ಕಾಶಿ ಯಾತ್ರೆ ಮುಗಿಸ್ಕೊಂಡು ಇನ್ನೇನ್ ಒಳಗ್ ಬರ್ಬೇಕು, ಆಗ ಹುಡುಗಿ ಕಡೆಯವ್ರು ಹೋಗಿ ಆರತಿ ಎತ್ತಾರೆ ಅನ್ನೋದ್ರಷ್ಟರಲ್ಲಿ ನಿಲ್ಸಿದ್ರಿ. ಮುಂದೆ ಏನ್ ಮಾಡ್ಬೇಕು? ಬಹಳ ಸಂತೋಷ ವೀಕ್ಷಕರೇ. ಒಂದು ಪರಮೇಶ್ವರ ಶಿವಂ ವಾಸ್ತುವಲ್ಲಿ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ಅದಕ್ಕೆ ಮನೆ ಕಟ್ಟಾಯ್ತು, ಮದುವೆ ಮಾಡಕ್ ಹೋಗ್ತಾ ಇದೀವಿ. ನೀವು ಪರಮೇಶ್ವರ ಆಗಿಸೋಣ ಬನ್ನಿ ವೀಕ್ಷಕರೇ. ಸಾಕ್ಷಾತ್ ಮಹಾವಿಷ್ಣು ಪರಮೇಶ್ವರರು ಇಬ್ರು ಮದುವೆ ಆಗೋ ಸಮಯದಲ್ಲಿ ಗಿರಿಜಾ ಕಲ್ಯಾಣ ಅಂದ್ರೆ ಪರಮೇಶ್ವರನಿಗೆ, ಶ್ರೀನಿವಾಸ ಕಲ್ಯಾಣ ಅಂದ್ರೆ ವೆಂಕಟೇಶ್ವರನಿಗೆ, ಇವರಿಬ್ಬರಲ್ಲಿ ಕಲ್ಯಾಣ ನೈವೋತ್ಸವವನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಯಾವತ್ತು ಆರತಿಯನ್ನು ತೆಗಿಬೇಕಾದ್ರೆ ಪಾರ್ವತಿ ಪರಮೇಶ್ವರನ ಪೂಜೆಯಲ್ಲಿ ಅಂತ ಹೇಳಿ, ಅದಕ್ಕೆ ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಆರತಿಯನ್ನ ಇವಳು ಹುಡುಗಿ ಗೌರಿ ಪೂಜೆಯನ್ನ ಮಾಡ್ತಾ ಇರ್ತಾಳೆ. ಆ ಗೌರಿ ಪೂಜೆಗೆ ಬಂದು ಪಾರ್ವತಿ ಪರಮೇಶ್ವರಿಗೆ ಒಂದು ಆರತಿ ಹುಡುಗನ ಕಡೆಯವರೆಲ್ಲ ಬಂದು ಮಾಡಬೇಕು. ಆ ಸಮಯದಲ್ಲಿ ಆ ಹುಡುಗಿಯನ್ನ ಗೌರಿ ಪೂಜೆ ಮಾಡಿದ್ರೆ ಅವಳ ಹತ್ರ ಅರ್ಶಿನ ಕುಂಕುಮ, ಹುಡುಗಿ ಕಡೆ ತಾಯಿ, ಹುಡುಗಿ ಕಡೆ ಇರತಕ್ಕಂಥ ಬಂಧು ಬಳಗಗಳು, ಹೆಣ್ಣು ಮಕ್ಕಳು ಮಾತ್ರ ಬಂದು ಅರ್ಶಿನ ಕುಂಕುಮವನ್ನು ತೆಗೆದುಕೊಂಡು ಹೋಗೋದು. ಅವಳು ಮದುವೆ ಆಗಕ್ಕೆ ಮೊದಲು ಅಂದ್ರೆ ಮದುವೆ ಆಗಕ್ಕೆ ಮೊದಲು ಕನ್ಯೆಯಾಗಿ ಅದೇ ಕೊನೆ ಅರ್ಶಿನ ಕುಂಕುಮ ಕೊಡ್ತಾಳೆ. ತದನಂತರ ಅವಳು ಕಾಲಿಡ್ತಕ್ಕಂಥದ್ದೇನೋ ಮುತ್ತೈದೆ ಭಾಗ್ಯ ಮಾಂಗಲ್ಯ ಧಾರಣೆಗೆ ಹೋಗ್ತಾಳೆ. ಅದಕ್ಕೆ ಆ ಕನ್ಯೆಯಾಗಿ ಕೂತಿರ್ತಕ್ಕಂಥ ವಿಶೇಷ. ಇವತ್ತು ಕನ್ಯಾಕುಮಾರಿಯಲ್ಲಿ ಪ್ರಯೋಗಪೂರ್ವಕವಾಗಿ ಆರತಿಯನ್ನ ಕನ್ಯಾನೇ ಕಳಿಸ್ಕೊಡ್ತಾಳಂತೆ ಪರಮೇಶ್ವರನಿಗೆ. ಅಲ್ಲಿ ದೂರದಲ್ಲಿರ್ತಕ್ಕಂಥ ಪರಮೇಶ್ವರನಿಗೆ ಒಂದು ಆರತಿಯನ್ನ ಮಾಡ್ತಕ್ಕಂಥ ಒಂದು ಸಂಪ್ರದಾಯಕ್ಕೆ ಆ ತಟ್ಟೆಯನ್ನ ಅವಳು ದೇವರ ನೈವೇದ್ಯ ಮಾಡಿ ಅಲ್ಲಿಂದ ಮಂಗಳಾರತಿ ಮಾಡಿ ಕಳಿಸ್ಕೊಡ್ತಾಳಂತೆ. ಆ ದೀಪಗಳು ಎರಡು ಪುಟಾಣಿ ಸೊಡಲನ್ನ ಹಾಕ್ತಕ್ಕಂಥದ್ದು, ಆರತಿಯನ್ನು ಎತ್ತಬೇಕಾದ್ದು ಹುಡುಗನಿಗೆ ಅಲ್ಲಿಂದ ಕಳಿಸ್ಕೊಡೋದು. ಅಂದ್ರೆ ಈಗ ನಾನು ದೀಪವನ್ನೇ ಬೆಳಗ್ತಾ ಇದ್ದೀನಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಹುಡುಗನಿಗೆ. ಆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಹುಡುಗ ಎಂಥ ಕುರೂಪಿಯಾಗ್ಲಿ, ಎಂಥ ವಿಶೇಷವಾಗಿರ್ತಕ್ಕಂಥ ದೌರ್ಬಲ್ಯ ಇರಲಿ, ಅವನಿಗೆ ಆ ಶಕ್ತಿಯನ್ನ ಪರಮೇಶ್ವರ ನೀನು ಕೊಡು ಅಂತ ಹೇಳಿ ಆರತಿ ಮಾಡಿ ಕಳಿಸ್ತಾಳೆ. ಅಂದ್ರೆ ಹೇಗೇ ಆಗಿದ್ರೆ ಹುಡುಗ ನನ್ನ ಮಾರ್ಪಡಿಸೋ ಅವಕಾಶ ಕಾಶಿಯಾತ್ರೆಯಿಂದ ಬರ್ತಾ ಹಠವನ್ನ ಹಿಡಿದಿರೋವನ್ನ ಹಠವನ್ನ ಬಿಡಿಸಕ್ಕೆ ಆರತಿಯನ್ನ ಕಳಿಸ್ಕೊಡೋದು. ಇದು ಸಂಪ್ರದಾಯ. ಆ ಕಳಿಸ್ಕೊಟ್ಟಾಗ ಈ ಮನೆ ಕಡೆಯವರು ಆರತಿಯನ್ನು ತೆಗೆದು ಅದನ್ನು ಆ ಹುಡುಗನಿಗೆ ಬೆಳಗದಿ ಅವನೆಲ್ಲ ಅಕಸ್ಮಾತ್ ದೃಷ್ಟಿ ದೋಷಗಳು, ಹೊರಗಡೆ ಹೊರಟೋಗಿರ್ತಾನಲ್ಲ ಕಾಶಿಯಾತ್ರೆ, ಆ ದೃಷ್ಟಿ ದೋಷಗಳು, ಮನೆಯಲ್ಲಿ ಕಾಂತಿಗಳಿಲ್ಲದಿದ್ದರೆ, ಆ ಒಂದು ಘೋರ ಕಳೆ ಇದ್ದರೆ ಅದೆಲ್ಲ ಓಡಿಸ್ತಕ್ಕಂಥದ್ದು, ಯಾವುದೇ ದುಶ್ಚಟಗಳಿದ್ದ ಪಕ್ಷದಲ್ಲಿ ಅದನ್ನೆಲ್ಲ ದೂರ ತಳ್ಳಿ ಆ ಮಂಡಲಕ್ಕೆ ಕರ್ಕೊಂಡು ಬರ್ತಕ್ಕಂಥದ್ದು ಆರತಿ ನಂತರ. ಬಂದು ಕರ್ಕೊಂಡು ಮದುವೆ ಆದ ಸಮಯದಲ್ಲಿ ದಾರೆಯನ್ನ ಹಾಕೋದು ಮದುವೆ ಮಾಂಗಲ್ಯ ಧರಣೆ ನಂತರ. ಎಲ್ಲರೂ ಏನು ಮಾಡ್ತೀರಾ, ಧಾರೆಯನ್ನ ಊರಿಸಿ ವಿಶೇಷವಾಗಿ ಮದುವೆ ಮಾಂಗಲ್ಯ ಧಾರಣೆಯನ್ನ ಮಾಡ್ತಕ್ಕಂಥ ವಿಚಾರ ಅನ್ಕೊಂಡ್ರೆ, ಮದುವೆ ಮಾಡಿಕೊಂಡು ಮಾಂಗಲ್ಯ ಧಾರಣೆ ಆದ ಮೇಲೆ ಧಾರೆ ಹುಯ್ಯೋದು. ಎಷ್ಟು ಜನ ಅಂದ್ರೆ ಧಾರೆ ನಾನು ಮದುವೆ ಮಾಡಿಕೊಟ್ಬಿಟ್ಟಾಯ್ತು, ಧಾರೆನ ಉಯ್ತಾ ಇದ್ದೀನಿ ಅಂದಾಗ ಹುಡುಗನ್ನ ಕೂಡಿಸಿ ಧಾರೆಯನ್ನ ಊಹಿಸೋ ಸಮಯಕ್ಕೆ ಯಾರ್ಯಾರು ನಿಂತ್ಕೋಬೇಕು ಜ್ಞಾಪಕ ಇಟ್ಕೊಳ್ಳಿ. ಈ ಮದುವೆ ಧಾರೆ ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟಿದ್ದಲ್ಲ. ಧಾರೆ ಅನ್ನೋದು ತಾಯಿಗೆ ಹುಟ್ಟಿರ್ತಕ್ಕಂಥ ಮಗಳು, ಅಯ್ಯೋ ನನ್ನ ಅಕ್ಕನ ಅಥವಾ ನನ್ನ ತಂಗಿಯ ಮಗಳು ಅಂತ ಹೇಳಿ ಸೋದರ ಮಾವಂದ್ರು, ತಾಯಿಗೆ ತಮ್ಮಂದ್ರು ಅಥವಾ ಅಣ್ಣಂದ್ರಾಗಿರ್ತಕ್ಕಂಥವ್ರು ಮಾತ್ರ. ಅದು ಬಿಟ್ರೆ ತಂದೆಗೆ ಚಿಕ್ಕಪ್ಪಂದ್ರು ಅಂದ್ರೆ ತಂದೆಗೆ ತಮ್ಮಂದ್ರು ಅಥವಾ ತಾಯಿಗೆ ಅಣ್ಣಂದ್ರು ಅಲ್ಲದೆ ತಾಯಿಗೆ ಅಕ್ಕಂದ್ರಿದ್ರೆ ಖಂಡಿತ ಇವ್ರು ಯಾರು ಧಾರೆ ಹುಯ್ಯಕ್ಕೆ ಅರ್ಹತೆ ಇಲ್ಲವೇ ಇಲ್ಲ. ಬರೀ ತಾಯಿ ಮನೆಯಿಂದ ತಾಯಿ ಮತ್ತು ತಾಯಿ ಅಣ್ಣಂದ್ರು ಮತ್ತು ವಿಶೇಷವಾಗಿರ್ತಕ್ಕಂಥ ತಮ್ಮಂದ್ರು, ತಂದೆ ತಾಯಿ, ಹುಡುಗಿಗೆ ತಂದೆ ತಾಯಿ. ಅಷ್ಟು ಬಿಟ್ರೆ ಹುಡುಗಿಗೆ ಅಣ್ಣ ಇದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಧಾರೆ ಹುಯ್ಬೋದು, ಅಕ್ಕ ಇದ್ದ ಪಕ್ಷದಲ್ಲಿ ಧಾರೆ ಹುಯ್ಬೋದು. ಆದರೆ ತಂದೆಗೆ ಅಣ್ಣ ತಮ್ಮಂದರು ಅಥವಾ ಹುಡುಗಿಗೆ ಅಕ್ಕ ತಂಗಿರು ಅಂದ್ರೆ ತಾಯಿಗೆ ಅಕ್ಕ ತಂಗಿರಾಗಿರ್ತಕ್ಕಂಥವ್ರು, ಚಿಕ್ಕಮ್ಮಂದ್ರು ದೊಡ್ಡಮ್ಮಂದ್ರು, ಇವ್ರು ಯಾರಿಗೂ ಅರ್ಹತೆ ಇಲ್ಲವೇ ಇಲ್ಲ ಧಾರೆ ಹುಯ್ಯೋದು. ಅದರಲ್ಲಿ ಇವ್ರಿಗೆ ಧಾರೆ ಹುಯ್ಯೋ ಅರ್ಹತೆ ಇಲ್ದಿದ್ದಾಗ ಬೀದಿಲಿಂದ ಹಿಡಿದು ಯಾವ ಕಾಲಕ್ಕೂ ಚೌಲ್ಟ್ರಿಲಿ ಬಂದವರು ಎಲ್ಲಾರ ಕೈಯಲ್ಲೂ ಲೈನ ಕ್ಯೂವಲ್ಲಿ ನಿಲ್ಲಿಸ್ಬಿಟ್ಟು ಲೀಟ್ರ್ ಗಟ್ರೆ ಹಾಲಿಟ್ಟು ಅಷ್ಟು ಲೀಟ್ರನ್ನ ಹಾಲನ್ನ ಹಾಕ್ತಾ ಕುಕ್ಕುಸ್ಕೊಂಡಿರ್ತೀರ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಧಾರೆ ಅನ್ನೋದು ಸಾಧಾರಣವಾಗಿ ಮಾಂಗಲ್ಯಂ ರಕ್ಷಣಾ ರಕ್ಷತಿ,
ಯಾವ ಕಾಲಕ್ಕೂ ನನ್ನ ಮಗಳನ್ನ ನನ್ನ ಮಗನಿಗೆ ವಿಶೇಷವಾಗಿ ಕೊಡ್ತಾ ಇದ್ದೀನಿ. ನನ್ನ ಅಳಿಯನ್ನ ನಾನು ಮಗ ಅನ್ಕೊಳ್ತಾ ಇದ್ದೀನಿ. ನನ್ನ ಮಗಳನ್ನ ನಾನು ಮಗಳು ಅಂತ ನಿನ್ನ ಕೊಡ್ತಾ ಇಲ್ಲ. ಇನ್ನ ಮೇಲೆ ನಿನ್ನ ಹೆಂಡತಿಯಾಗಿ, ನಿನ್ನ ಧರ್ಮಪತ್ನಿಯಾಗಿ, ನಿನ್ನ ಮನೆಗೆ ಸೊಸೆಯಾಗಿ, ನಿನ್ನ ಮುಂದಿನ ಮಕ್ಕಳಿಗೆ ತಾಯಿಯಾಗಿ ಕಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾರಿಯ ಪ್ರತಿರೂಪವಾಗಿರ್ತಕ್ಕ ಇವಳು ಶಕ್ತಿ ಅಂಶವನ್ನ ನಿನಗೆ ದಾರೆಯನ್ನ ಹುಯ್ದು ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೊಡಬೇಕು. ಅದು ಹೇಗೆ ದಾರೆ ಅಂದ್ರೆ ಹುಡುಗನ ಕೈಯಲ್ಲಿ ಹುಡುಗಿ ಕೊಡಬೇಕು. ನೀವೆಲ್ಲ ಬಹಳ ಜನ ತಪ್ಪು ಮಾಡ್ತಾರೆ, ಅಲ್ಲಿ ಕೂರಿಸ್ಕೊಂಡಿರ್ತಾರೆ ಕೆಲವರು ಅರ್ಚಕರು, ಗೊತ್ತೇ ಆಗಲ್ಲ. ಕೈ ಹಿಡ್ಕೊಂಬಿಡಿ, ಅವ್ರ ಕೈಲಿ ಇವ್ರ ಕೈ ಕೊಟ್ಬಿಡಿ, ಒಂದು ತೆಂಗಿನಕಾಯಿ ಇಟ್ಬಿಡಿ, ಅಷ್ಟು ಗೊತ್ತೇ ಬಿಟ್ರೆ ಹುಡುಗಿ ಕೈಯಲ್ಲಿ ಹುಡುಗನ್ ಇಟ್ಬಿಟ್ಟು ದಾರೆ ಹೋಸ್ಬಿಟ್ರೆ ಹುಡುಗ ಮನೆ ಅಳಿಯ ಅಷ್ಟೇ. ನೀವು ಹುಡುಗಿನ ಅವನಿಗೆ ಒಪ್ಪಿಸ್ತಾ ಇರೋದು, ಹುಡುಗನ್ನೆಲ್ಲ ಒಪ್ಸೋದು. ಹುಡುಗನ್ನ ಅಕಸ್ಮಾತ್ ಒಪ್ಸಿದ್ರೆ ಶಂಡ್ ನನ್ನ ಮಗ, ಮಕ್ಕಳೇ ಆಗಲ್ಲ, ಬರೆದಿಟ್ಕೊಂಬಿಡಿ. ಅದಕ್ಕೆ ಯಾವತ್ತು ಹುಡುಗಿ ಕೈಯಲ್ಲಿ ಕೆಳಗಡೆ ಹುಡುಗನ ಕೈ ಇರಬೇಕು, ಆ ಹುಡುಗಿನ ಒಪ್ಪಿಸ್ಬೇಕು. ಮೇಲೆ ಹುಡುಗಿ ಕೈ ಇರಬೇಕು, ಅದ್ರ ಮೇಲೆ ತಾಂಬೂಲ ಇದ್ದಬೇಕು. ಅಲ್ಲಿ ತಾಂಬೂಲದ ತೆಂಗಿನಕಾಯಿಯನ್ನ ಪೂರ್ಣ ಫಲವನ್ನು ಇಟ್ಟು, ಆ ವಿಶೇಷವಾಗಿ ಪೂರ್ಣ ಫಲ. ಕೆಲವರೆಲ್ಲ ಏನು ಮಾಡ್ತಾರೆ, ತೆಂಗಿನಕಾಯಿ ಇಡ್ತೀರ, ತೆಂಗಿನಕಾಯಿ ಇಡಕೂಡ್ದು. ಮಟ್ಟೆಕಾಯಿಯನ್ನ ಪೂರ್ಣವಾಗಿರ್ತಕ್ಕಂಥ ಒಳ್ಳೆ ತೆಂಗಿನಕಾಯಿ ಎಳ್ನೀರಾಗಿರ್ತಕ್ಕಂಥ ಮೊದಲೇ ಮಟ್ಟೆಕಾಯಿ ಪೂರ್ಣ ಕಲಶ ಅದನ್ನಿಡಬೇಕು. ಅದನ್ನಿಟ್ಟು ದಾರೆಯನ್ನು ಹೊಯ್ಬೇಕು. ₹1 ಇಡೋದು, ₹2 ಇಡೋದು, ಇದೆಲ್ಲ ಯಾವ ನನ್ನ ಮಗ ಹೇಳ್ದವನು. ಎಷ್ಟು ಜನ ಹೆಣ್ಣು ಮಕ್ಕಳು ಮುಂಡೆವು ಅಳೋದೇ ಕೂಡ ಇಲ್ಲ ರೀ, ಅವ್ರು ಹೋಗ್ತೇಗ ಅಷ್ಟು ಬೆಂಕಿ ಹಾಕ್ತು. ಇನ್ನೊಂದಷ್ಟು ಜನ ಎಷ್ಟು ದುಃಖಿಸ್ಕೊಂತಾರೆ. ನಿಜವಾಗ್ಲೂ ಹೊಟ್ಟೋಗ್ತಿದ್ದೀನೋ, ಅವ್ರಿಗೇನು ಅಂದರೆ ಹೊಸ ಮನೆ, ನಿಜವಾಗ್ಲೂ ಬಿಟ್ಟೇ ಬಿಡ್ತಿದ್ದೀನೋ, ಇನ್ನು ತಿರುಗಿ ಜಲಮದಲ್ಲಿ ಬರೋದೇ ಇಲ್ವೇನೋ ಅನ್ನೋ ಭಾವನೆಯಲ್ಲಿ. ಅಂದರೆ ಪ್ರೀತಿ ವಾತ್ಸಲ್ಯ ಅಷ್ಟು ತುಂಬಿರುತ್ತೆ ಧಾರೆ ಹುಯಿಸ್ಬೇಕಾದ್ರೆ. ಆ ಧಾರೆ ಹುಯ್ಬೇಕಾದ್ರೆ ಬೆಳ್ಳಿ ನಾಣ್ಯ ಇಡಬೇಕು. ಇವರಿಬ್ಬರಿಗೂ ಮನಸ್ಸು ಚೆನ್ನಾಗಾಗಲಿ, ಅದಕ್ಕೆ ಬೆಳ್ಳಿ ನಾಣ್ಯ ಇಡೋರು. ಆ ಬೆಳ್ಳಿ ನಾಣ್ಯ ಯಾವುದು ಅಂದರೆ ರಾಮ್ ಟಂಕಿ ಅಂತ. ಆ ಕಾಲದಲ್ಲಿ ಮಹಾರಾಜರ ಕಾಲದಿಂದ ಎಲ್ಲ ಸಂಪ್ರದಾಯಸ್ಥರು ಹಳೇ ಕಾಲದ ಮನೆಗಳಲ್ಲಿ ಯಾವುದೇ ಜನಾಂಗದವರು ರಾಮ್ ಟಂಕಿ ಅಂತ ಇರ್ತಿತ್ತು. ಆ ರಾಮ್ ಟಂಕಿನಿಟ್ಟು ಅದ್ರ ಮೇಲೆ ಹಾಕೋದು. ರಾಮ್ ಟಂಕಿ ಅಂದರೆ ಅಲ್ಲಿ ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ, ಭರತ, ಶತ್ರುಘ್ನ ಸಮೇತವಾಗಿ, ಅಂದರೆ ರಾಮ, ಲಕ್ಷ್ಮಣ, ಸೀತಾಮ್ಮನವರ ಸಮೇತವಾಗಿ ಎಷ್ಟು ಚೆನ್ನಾಗಿರೋ ಈ ಕುಟುಂಬ, ರಾಮರಾಜ್ಯ ಇದ್ದ ಹಾಗೆ ಅಷ್ಟು ಚೆನ್ನಾಗಿ ಸೀತಾನ್ ನೋಡ್ಕೊಳ್ಳಿ ಅಂತ. ಏನು ಮಾಡೋದು, ವಿಧಿವಶಾತ್ ಎಷ್ಟೋ ಜನ ಕೃಷ್ಣ ಪರಮಾತ್ಮನ ಕೈಯಲ್ಲಿ ಸೀತಾಮ್ಮನವ್ರು ಕೊಡ್ತಾ ಇದ್ದಾರೆ ಅಂತ ಗೊತ್ತೇ ಆಗದೆ ಇದ್ದಾಗ ಹೋಗಿದೆ ಕಲಿಯುಗ ರೀ. ಅಂಥ ಒಂದು ಕಲಿಯುಗದಲ್ಲಿ ನಾವು ನೀವು ಈ ಹಳೆ ಸಂಪ್ರದಾಯಗಳು ಇಟ್ಕೊಂಡು ಬಂದ್ರೇನೆ ನಿಜವಾದ ಮದುವೆ ಶಾಸ್ತ್ರ ಸಂಪ್ರದಾಯ. ಇಲ್ಲಿ ಹುಡುಗನಿಗೆ ಉಂಗುರದ ಬೆಳಗ್ಗೆ ದರ್ಬೆ ಹಾಕಿರ್ತಾರೆ. ದಾರೆ ಉಯಿಸ್ಬೇಕಾದ್ರೆ ದರ್ಬೆ ತೆಗಿಬೇಕು. ಎಷ್ಟೋ ಜನ ಪೆದ್ದನ ಮಕ್ಕಳು ತೆಗೆಸೋದೇ ಇಲ್ಲ. ಅದನ್ನ ಸರಿಯಾಗಿ ನೋಡ್ಕೋಬೇಕು. ದಾರೆ ಮೇಲೆ ಸೀಟ್ ಮೇಲೆ ಕುಕ್ಕುರ್ಸ್ಕೋಬಾರ್ದು. ಹೇಳಿದೀನಿ ಕೇಳಿ. ಹುಡುಗ ಉತ್ತರಕ್ಕೆ ನೋಡಬೇಕು, ಹುಡುಗಿ ಯಾವ ಕಾಲಕ್ಕೂ ಏನು ನೋಡಬೇಕು, ದಕ್ಷಿಣವನ್ನು ನೋಡಬೇಕು. ಅಂದರೆ ಋಣವನ್ನು ತೀರಿಸ್ಕೊತಾ ಇದ್ದೀನಿ. ನೀವೆಲ್ಲ ದಾರೆಗೆ ನಿಲ್ಲಿಸುವಾಗ ಹೆಂಗಂದ್ರೆ ಹಂಗೆ ನಿಲ್ಲಿಸೋದಲ್ಲ. ಹುಡುಗ ಉತ್ತರಾಭಿಮುಖ, ಉತ್ತರೇ ಉದಿರ್ಮುಖಿ. ಆ ಹುಡುಗಿ ನನ್ನ ಮನೆ ಬಾಗಿಲು ತುಂಬ್ತಾ ಇದ್ದಾಳೆ, ಆಗ ಅವಳನ್ನ ಉತ್ತರ ತುಂಬಿಸ್ಕೊತಾ ಇದ್ದಾಳೆ ಲಕ್ಷ್ಮಿ. ಇವಳು ದಕ್ಷಿಣ ಅಂದರೆ ಋಣವನ್ನು ತೀರಿಸ್ಕೊಂಡ್ಬಿಡ್ತಾ, ತಾಯಿ ಮನೆ ಋಣ ತೀರಿಸ್ಕೊಂಡ್ಬಿಡ್ತಾ ಇದ್ದೀನಿ ಅಂತ ಹೇಳಿ ಅವಳು ದಕ್ಷಿಣವನ್ನು ನೋಡ್ತಾಳೆ. ದಕ್ಷಿಣ ಯಾರು? ಋಣಾಧಿಪತಿ ಸಾಕ್ಷಾತ್ ಕುಜ ಮತ್ತು ಯಮಧರ್ಮರಾಜ. ಹೇಳ್ತಾನೆ, ಈ ಋಣದಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಆಶೀರ್ವಾದ ಮಾಡ್ತಾನಂತೆ ಯಮ. ಇದು ನಿಜವಾದ ಶಾಸ್ತ್ರ ಸಂಪ್ರದಾಯ. ಅದನ್ನು ಯಾರೂ ಮಾಡಿಸ್ಬೇಕೇ? ಮಾಡ್ವೇ? ಆಗ ನೀವುಗಳು ನಿಂತ್ಕೊಂಡೇ ದಾರೆಯನ್ನು ಹುಯಿಸ್ಕೋಬೇಕೇ ಹೊರತು ಕೂರ್ಸ್ಕೊಂಡಲ್ಲ. ಸೀಟ್ಗಳು ಟೇಬಲ್ ಚೇರ್ ಹಾಕ್ತಾರೆ, ಪ್ಲಾಸ್ಟಿಕ್ ಚೇರ್ ಹಾಕ್ತಾರೆ, ಇಲ್ಲ ಸೋಫಾ ಮೇಲೆ ಕೂರ್ಸ್ಕೊಂಡ್ಬಿಡ್ತಾರೆ. ಯಾವತ್ತು ತಿಳ್ಕೊಳ್ಳಿ, ದಾರೆಯನ್ನು ಹುಯಿಸ್ಬೇಕಾದ್ರೆ ಹುಡುಗಿ ತಂದೆ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ದಾರೆ ಹುಯಿಸ್ಬೇಕು. ಆ ಕಡೆ ಹುಡುಗನ ತಂದೆ ಆ ಕಡೆಯಿಂದ ಹುಡುಗನ ತೊಡೆ ಮೇಲೆ ಕೂಡಿಸ್ಕೊಂಡು ದಾರೆಯನ್ನು ಹುಯಿಸ್ಕೋಬೇಕು. ಇದು ನಿಜವಾದ ಶಾಸ್ತ್ರ. ನನ್ನ ಮಗನ ನಿನಗೆ ಒಪ್ಪಿಸ್ತಾ ಇದ್ದೀನಿ, ನೀನು ಅವಳನ್ನ ಮಗಳಾಗಿ ನೋಡ್ಕೋ ಅಂತ ಹೇಳಿ ಹೊಸ ತಂದೆ ತಾಯಿಗೆ ಒಪ್ಪಿಸ್ದ ಹಾಗೆ. ಎಷ್ಟು ಚೆನ್ನಾಗಿದೆ ಇದೆಲ್ಲ ಸಂಪ್ರದಾಯ ಅನ್ನೋದು. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಇದೇ ಶಿವಂ ವಾಸ್ತು.